ಶಿವಮೊಗ್ಗದಂತ ಒಂದು ಸಿಟಿಯಿಂದ ಶುರುವಾದಂತ ಈ ಬ್ರ್ಯಾಂಡ್ ಇವತ್ತು ದೇಶವ್ಯಾಪಿ ಫೇಮಸ್ ಆಗಿದೆ. ಅಂತ ಒಂದು ಬ್ರ್ಯಾಂಡ್ ಅಮೃತ್ ನೋನಿ. ಈ ಅಮೃತ್ ನೋನಿ ಬ್ರ್ಯಾಂಡ್ ನ ಸೃಷ್ಟಿಕರ್ತರು ನಮ್ ಜೊತೆ ಇದ್ದಾರೆ. 2009 ಅಲ್ಲಿ ಶಿವಮೊಗ್ಗ ಬಂದೆ. ಶಿವಮೊಗ್ಗ ಬಂದು ಯಾರಿಗೆ ಕೊಟ್ಟರು ಅಮೃತ ಸದೃಶವಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಅಮೃತ್ ನೋನಿ ಅಂತ ನಾಮಕರಣ ಮಾಡಿ ರಿಸರ್ಚ್ಗೆ ಅಂತಾನೆ ಇವತ್ತು ಒಂದು ಟೀಮ್ ಇದೆ. ಕೇವಲ ₹1,000 2,000 ರೂಪಾಯಲ್ಲಿ ಟೋಟಲ್ ಬಂಡವಾಳ ಆಗಿತ್ತೇನೋ. ಆಗ ನಿಜವಾಗ್ಲೂ ಕಷ್ಟ ಆಗಿತ್ತು. ನಮ್ದು ಇದ್ದಿದ್ದು ಅವಾಗ 30,000 ಲೀಟರ್ಸ್ ಪ್ರೊಡಕ್ಷನ್ ಕೆಪಾಸಿಟಿ. ಒಂದೇ ಸರಿ ಅದು 50-60 ಆಗೋಯ್ತು. ಅಲ್ಲಿಂದ ಹಣ್ಣು ತಂದ್ಮೇಲೆ ಗೊತ್ತಾಗಿತ್ತು ಇದು ಕೆಟ್ಟ ವಾಸನೆ, ಕೆಟ್ಟ ರುಚಿ, ಯಾವ ಜ್ಯೂಸಿಗೂ ಬರಲಿಲ್ಲ, ವೇಸ್ಟ್ ಆಯ್ತು. ಹಾಗಾಯ್ತು 2 ವರ್ಷದಿಂದ ಅಂಬೆಗಾಲ್ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ. ಬಾತ್ರೂಮಿಗೆ ಹೋಗ್ಬೇಕು, ಎದ್ದೇಳಕ್ ಆಗ್ತಿರ್ಲಿಲ್ಲ. 1.5 ಲಕ್ಷ ಲೀಟರ್ ಹತ್ರ ರೆಡಿ ಮಾಡ್ತಾ ಇದ್ವಿ ಪರ್ ಮಂತ್. ಹೌದು, 5 lakhs ವರೆಗೆ ನಾವೀಗ ಪ್ಲಾನಿಂಗ್ ಇದೆ. ಪೇಪರ್ ಅಲ್ಲಿ ನೋಡಿದ್ರು ಅಮೃತ್ ನೋನಿ ಅಂತ ಬರುತ್ತೆ, ಚಾನಲ್ಗಳಲ್ಲಿ ನೋಡಿದ್ರು ಅಲ್ಲೂ ಅಮೃತ್ ನೋನಿ ಅಂತ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಅಮೃತ್ ನೋನಿ ಅಂತ ಬರುತ್ತೆ. ಇಷ್ಟು ದೊಡ್ಡ ಮಟ್ಟಿಗೆ ಮಾರ್ಕೆಟಿಂಗ್ ಸ್ಪೆಂಡ್ ಮಾಡ್ಬೇಕಾ ಅಂತ. ಶಿವಮೊಗ್ಗದಂತ ಒಂದು ಸಿಟಿಯಿಂದ ಶುರುವಾದಂತ ಈ ಬ್ರ್ಯಾಂಡ್ ಇವತ್ತು ದೇಶವ್ಯಾಪಿ ಫೇಮಸ್ ಆಗಿದೆ. ಅಂತ ಒಂದು ಬ್ರ್ಯಾಂಡ್ ಅಮೃತ್ ನೋನಿ. ಈ ಅಮೃತ್ ನೋನಿ ಬ್ರ್ಯಾಂಡ್ ನ ಸೃಷ್ಟಿಕರ್ತರು ನಮ್ ಜೊತೆ ಇದ್ದಾರೆ. ಶ್ರೀನಿವಾಸ್ ಮೂರ್ತಿ ಅವರು ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಬ್ರ್ಯಾಂಡ್ ಶುರುವಾಗಿದ್ದು ಹೇಗೆ, ಇದನ್ನೊಂದು ಬಿಸ್ನೆಸ್ ಆಗಿ ಬೆಳೆಸಿದ್ ಹೇಗೆ, ಒಂದು ವೇಳೆ ನೀವು ನಾಳೆ ಯೋಚನೆ ಮಾಡಿದ್ರೆ ಈ ತರದೊಂದು ಬ್ರ್ಯಾಂಡ್ ಅನ್ನ ಶುರು ಮಾಡೋದಕ್ಕೆ ಸಾಧ್ಯನಾ, ಇದೆಲ್ಲದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಶ್ರೀನಿವಾಸ್ ಮೂರ್ತಿ ಸರ್, ನಮಸ್ತೆ, ಹೇಗಿದ್ದೀರಾ ಸರ್? ಬಹಳ ಸಂತೋಷ ಆಯ್ತು. ಇವನ್ ಮಾತಾಡಿ ಬಹಳ ಖುಷಿ ಆಯ್ತು. ಆಗ್ಲಿಂದ ಈ ಇಂಟರ್ವ್ಯೂ ಅಥವಾ ಈ ಮಾತುಕತೆಯನ್ನ ಶುರು ಮಾಡೋ ಮುಂಚೆಯಿಂದ ಆಲ್ಮೋಸ್ಟ್ 1 ಗಂಟೆ ಮಾತಾಡಿದೀವಿ ಅನ್ಸುತ್ತೆ. ಹೌದು ಸರ್, ಹೇಳಿ, ಈಗ ಈ ಅಮೃತ್ ನೋನಿ ಅನ್ನೋದು ಈ ಪ್ರಾಡಕ್ಟ್ ಹೇಗೆ ಶುರುವಾಯ್ತು, ನಿಮ್ ತಲೆಗೆ ಹೊಳೆದಿದ್ದು ಹೇಗೆ, ಮತ್ತು ಈ ಅಮೃತ್ ನೋನಿ ಹಣ್ಣು ಇದು ಏನು ಅಂತ? ನೋನಿ ಅನ್ನೋದು ಗಿಡದ ಪಕ್ಕದಲ್ಲೇ ಇದೀವಿ ನಾವು. ಸೊ ಇದು ಸಮುದ್ರ ತೀರದಲ್ಲಿ ತಂತಾನೆ ಬೆಳೆಯುವಂತ ಗಿಡ. ವರ್ಷ ಇಡೀ ಹಸಿರಿರೋ ಗಿಡ, ವರ್ಷ ಇಡೀ ಫಸಲು ಕೊಡೋ ಗಿಡ. ನೀವು ಅಬ್ಸರ್ವ್ ಮಾಡಿ, ಬಹಳ ವಿಶೇಷ ಅಂತ ಹೇಳಿದ್ರೆ, ಒಂದು ನೋಡಲ್ಲಿ ಕಾಯಿ, ಒಂದರಲ್ಲಿ ಲೀಫು, ಒಂದರಲ್ಲಿ ಕಾಯಿ, ಒಂದರಲ್ಲಿ ಲೀಫ್, ಹೀಗೆ ವಿಶೇಷವಾದ ಗಿಡ. ನೀವು ಪ್ರಕೃತಿಯಲ್ಲಿ ಎಲ್ಲವೂ ಹೂವಾದ ಮೇಲೆ ಹಣ್ಣನ್ನ ನೋಡ್ತೀರಿ. ಇದು ಹಣ್ಣು ದೊಡ್ಡ ಆಗೋವರೆಗೂ ತಲೆ ಮೇಲೆ ಹೂಗಳು ಅರಳ್ತಾ ಇರತ್ತೆ. ಅಂದ್ರೆ ಮಲ್ಟಿಪಲ್ ಫ್ರೂಟ್ಸ್ ಅಂತೇಳಿ ಬಹಳ ವಿಶೇಷವಾದ ಗಿಡ. ಇದರ ಎಲೆ, ನಾರು, ಬೇರು, ಕಾಂಡ ಪ್ರತಿಯೊಂದು ಔಷಧಿ ಅಂಶ ಇದ್ರೂ ಕೂಡ ಪ್ರಪಂಚದಲ್ಲಿ ಎಲ್ಲರೂ ಹಣ್ಣು ಬಳಸಿದ್ದಾರೆ. ಕಾರಣ ಏನಂದ್ರೆ ಹಣ್ಣಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇದೆ. ನಾವು ಹೆಲ್ತಿಯಾಗಿ ಇರ್ಬೇಕಾದ್ರೆ ಸುಮಾರು 200+ ನ್ಯೂಟ್ರಾಸಿಟಿಕಲ್ಸ್ ಕೆಲಸ ಮಾಡ್ಬೇಕಂತೆ. ಅದರಲ್ಲಿ 164 ಇರುವಂತ ಪ್ರಪಂಚದ ಒಂದೇ ಒಂದು ಹಣ್ಣು ಅಂತ ಗುರುತಿಸಿದ್ದಾರೆ. ಹಾಗೆ ನಮ್ ದೇಹಕ್ಕೆ ಬೇಕಾಗಿರುವಂತಹ 17 ಅಮೈನೋ ಆಸಿಡ್ಸ್, ತುಂಬಾ ಪ್ರೋಟೀನ್ಸ್, ಈ ತರ ನಮ್ಮ ತುಂಬಾ ಆರೋಗ್ಯಕ್ಕೆ ಬೇಕಾಗಿರುವಂತ ಇದನ್ನ ನೋನಿ ಯಾರು ತಗೊಂಡ್ರು ಕೂಡ ಕಾಯಿಲೆ ಗುಣ ಆಗೋದ್ರ ಜೊತೆಗೆ ಅವರ ಆರೋಗ್ಯನೇ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇ ತಿಂಗಳಲ್ಲಿ ಗೊತ್ತಾಗುವಂತದ್ದು ಹಸಿವೆ ಚೆನ್ನಾಗುತ್ತೆ, ಮೋಷನ್ ನಾರ್ಮಲ್ ಆಗುತ್ತೆ, ಗಾಢ ನಿದ್ದೆ ಬರುತ್ತೆ, ಬೆಳಿಗ್ಗೆ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಹೀಗೆಲ್ಲ ಈ ನೋನಿ ಕನ್ಸ್ಯೂಮ್ ಮಾಡಿದ್ರೆ ಆಗುವಂತದ್ದು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನಿಮ್ಗೆ ಹೇಗೆ ನೋನಿ ಗೊತ್ತಾಯ್ತು ಅಂತ ಹೇಳಿ. ನನಗೆ 2003-4 ನಾನು ಮಲಗಿರುವಂತದ್ದು, ಬೆಡ್ ರಿಡನ್. ಅಂದ್ರೆ ಹಿನ್ನೆಲೆ ಸ್ವಲ್ಪ ಹೇಳ್ಬಿಟ್ಟು. ನಾನು ನನ್ನ ಗ್ರಾಜುಯೇಷನ್ ನಂತರ ತಂದೆ ಜೊತೆ ಕೃಷಿಗೆ ಬಂದೆ. ನಾನು ಯಾವ್ದೇ ಗ್ರಾಜುಯೇಷನ್ ಅಂದ್ರೆ ಏನು, BSc ಮಾಡಿದ್ದೆ, PCM. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. PCM ಮುಗಿಸಿಬಿಟ್ಟು ಏರ್ಫೋರ್ಸ್, ಕರ್ನಾಟಕ ಬ್ಯಾಂಕ್ 2 ಸೆಲೆಕ್ಟ್ ಆಗಿತ್ತು. ಬಟ್ ಅಮ್ಮ, ನೀನೇ ದೊಡ್ಡವನಾಗಿ ಹೊರಗಡೆ ಹೊರಟ್ರೆ ಹಾಗೆ ಅಂತ ಅವಾಗೆಲ್ಲ ಏರ್ಫೋರ್ಸ್ ಸೆಲೆಕ್ಟ್ ಆಗಿದ್ರು. ಹಾಗಾಗಿ ಮನೆಗೆ ಬಂದೆ, ತಂದೆ ಜೊತೆ ಕೆಲ್ಸಕ್ಕೆ ಬಂದೆ. ನಮ್ದು ಕಾಫಿ ಎಸ್ಟೇಟ್, ಮತ್ತೆ ಲವಂಗ, ಜಾಯಿಕಾಯಿ, ಏಲಕ್ಕಿ, ಕಾಳುಮೆಣಸು ಇದೆಲ್ಲ ಉಪ್ಪು ಬೆಳೆಯಾಗಿ ಬೆಳೀತಾ ಇದ್ವಿ. ಅಡಿಕೆ ಕೂಡ ಇತ್ತು. ಅಲ್ಲಿಂದ ಇದು ತೋಟ, ಅದು ಮೂಲ ಇದ್ದಿದ್ದು ಶೃಂಗೇರಿ. ಅಲ್ಲಿಂದ 96 ಅಲ್ಲಿ ತೀರ್ಥಹಳ್ಳಿಗೆ ಬರುವಾಗಾಯ್ತು. ನನ್ನ ಮಾವನವರು ಅಂದ್ರೆ ಹೆಂಡತಿ ತಂದೆ, ತಾಯಿ ತಮ್ಮನೂ ಹೌದು, ನಾನು ಹುಟ್ಟಿದ ಮನೆನೂ ಹೌದು. ಅಲ್ಲಿ 3 ಜನ ಹೆಣ್ಮಕ್ಳು, ನನ್ನ ಪತ್ನಿನೇ ದೊಡ್ಡವಳು. ಸೊ ಆ ಜವಾಬ್ದಾರಿ ತಗೊಂಡು ಅಲ್ಲಿಗೆ ಬರುವಾಗಾಯ್ತು. ಮಾವ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಹಾಗಾಗಿ ಅಲ್ಲಿಗೆ ತೀರ್ಥಹಳ್ಳಿ ಬಂದೆ. ಅಲ್ಲಿ ಮಾವನ ತೋಟ, ಮತ್ತೊಂದಷ್ಟು ಹೊಸದಾಗಿ ತೋಟ, ಹೀಗೆ ಆರಾಮಾಗಿದ್ದೆ. ಅಲ್ಲೊಂದು ಮನೆ ಕಟ್ಕೊಂಡು ಚೆನ್ನಾಗಿದ್ದೆ. ನನ್ಗೇನು ಬೇರೆ ಯಾವ್ದೇ ತೊಂದರೆ ಇರ್ಲಿಲ್ಲ. ತೋಟ ಅಂದ್ರೆ ಏನು, ತುಂಬಾ ರಿಮೋಟ್ ಪ್ಲೇಸ್. ಆಗಿನ ಕಾಲದಲ್ಲಿ ಟಿವಿ ಕೂಡ ಇರ್ಲಿಲ್ಲ. ಹಾಗಾಗಿ ಒಂದು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಬಾವಿ ತೋಡಿ ಮಣ್ಣೆತ್ತಬೇಕಾದ್ರೆ ಬೆನ್ನು ಹಿಡ್ಕೊಳ್ತು. ಸ್ಲಿಪ್ ಡಿಸ್ಕ್ ಅಂತ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಹೋಯ್ತು, ಸರಿ ಆಯ್ತು. ಆಮೇಲೆ ಒಂದು 3 ತಿಂಗಳಲ್ಲಿ ಪೂಜೆ ಮಾಡೋ ಹೇಳುವಾಗ ಬಂದು ಹೋಗ್ಲೇ ಇಲ್ಲ. ಆರ್ಥರೈಟಿಸ್ ಅಂತ ಹೇಳಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ 1.5 ವರ್ಷ ಅಲೋಪತಿ ಮಾಡಿದೆ. ಅವಾಗ ವಯಸ್ಸು ಎಷ್ಟು ನಿಮ್ಗೆ? ಅವಾಗ 42 ವಯಸ್ಸು. ಮಕ್ಕಳೆಲ್ಲ ಆಗಿತ್ತು? ಎರಡು ಚಿಕ್ಕ ಮಕ್ಕಳಿದ್ರು. ಮತ್ತೆ ನನ್ಗೆ ಆಯುರ್ವೇದಕ್ಕೆ ಹೋದೆ. ಅಲ್ಲೊಂದು 6 ತಿಂಗಳಾಯ್ತು. 2 ವರ್ಷ ಆಗುವಾಗ ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ನೋವು ಕಡಿಮೆ ಇರೋದು. ಸ್ವಲ್ಪ ಮೋಡ ಆದ್ರೆ, ಮಳೆ ಬಂದ್ರೆ, ಚಳಿ ಬಿದ್ರೆ,
ಈ ಆರ್ಥರೈಟಿಸ್ ಹಾಗೆ ವಾತಾವರಣದ ವ್ಯತ್ಯಾಸ, ಆಹಾರದ ವ್ಯತ್ಯಾಸ, ಏನಾದ್ರೂ ನಾನು ಇದೀನಿ ಅಂತ ಕನ್ಸ್ಕೊಳ್ಳೋದು. ಹೇಗಾಯ್ತು 2 ವರ್ಷದಲ್ಲಿ ಅಂದ್ರೆ ಅಂಬೆಗಾಲ್ ಇಕ್ಕೊಂಡು ಹೋಗುವಂತ ಪರಿಸ್ಥಿತಿ, ಬಾತ್ರೂಮಿಗೆ ಹೋಗ್ಬೇಕಾದ್ರು ಎದ್ದೇಳಕ್ ಆಗ್ತಿರ್ಲಿಲ್ಲ. ಈಗ ನೀವು ನಾನು ಇದು ಹೇಳಿದ್ಮೇಲೆ ನಿಮ್ ಗಮನಕ್ಕೂ ಬರುತ್ತೆ ನೋಡಿ. ಈಗ ಕೆಲವರಿಗೆ ಡಾಕ್ಟರ್ ಪ್ರಕಾರ ನಾರ್ಮಲ್ ಇರ್ತಾರೆ, ಅವರಿಗೆ MRI X-ray ಎಲ್ಲ ಕರೆಕ್ಟ್ ಇರುತ್ತೆ, ಆ ಕತ್ತು ತಿರ್ಸ್ಲಿಕ್ಕೆ ಆಗಲ್ಲ, ಪಟ್ಟಿ ಹಾಕಿರುತ್ತೆ, ಅದು ಆರ್ಥರೈಟಿಸ್ ಅಂತ ಹೇಳ್ತಾರೆ. ಸವಕಳಿ ಇದ್ರೆ ಬೇರೆ, ಹಾಗೆ ಬಾವು ನೋವು ಬರುವಂತದ್ದು ಬೇರೆ. ಆಗ ನನ್ಗೆ ನೋನಿನ ಒಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಇದನ್ನ ನೀವು ನಿರಂತರ ತಗೊಂಡ್ರೆ ಇದು ಕಡಿಮೆ ಆಗತ್ತೆ, ಇಷ್ಟೊಂದು ರಿಸರ್ಚ್ ಆಗಿದೆ ಅಂತ ಹೇಳಿ. ನನಗೇನಾಗಿತ್ತು, ಮಾನಸಿಕವಾಗಿ ಇಷ್ಟೊಂದು ಆಸ್ಪತ್ರೆಗಳಾಗಿತ್ತು, ಎಲ್ಲಾ ಹೇಳಿದ ಹೋಮ ಪೂಜೆ ಅವನ ಇವೆಲ್ಲ ಮುಗಿಸ್ಕೊಂಡು ಎಲ್ಲೂ ಆಗ್ಲಿಲ್ಲ, ಇದೇನ್ ಮಾಡತ್ತೆ ಅಂತ ಬಿಟ್ಟಿದ್ದೆ. ಬಟ್ ಅವ್ರು ಕೊಟ್ಟ ಬುಕ್ಲೆಟ್ ಅಲ್ಲಿ, ವೆಬ್ಸೈಟ್ ಅಲ್ಲೆಲ್ಲ ನೋಡುವಾಗ ನೂರಾರು ರಿಸರ್ಚ್ ಬೇರೆ ಬೇರೆ ದೇಶದಲ್ಲಿ ನೋವಿನ ಬಗ್ಗೆನೇ ನೋನಿ ಎಲ್ಲ ಆಗಿತ್ತು. ಹಾಗಾಗಿ ಇದೇ ಹಣ್ಣೆ ಸಿಕ್ಕಿದ್ರೆ ಈ ಮೂಸಂಬಿ ಸೇಬು ತರ ತಂದ್ಬಿಟ್ಟು ಜ್ಯೂಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಕುಡಿಯೋಣ ಅಂತ ಹೇಳಿ ಅದ್ರ ಹಿಂದೆ ಹೊರಟೆ. ಗೋಕರ್ಣ ಕಾಡಲ್ಲಿದೆ ಅಂತ ಆಯ್ತು. ನಮ್ಮ ಕೆಲಸಗಾರನೆಲ್ಲ ಕಳಿಸಿಬಿಟ್ಟು ಅಲ್ಲಿಂದ ಒಂದ್ ಚೀಲ ಹಣ್ಣು ತರಿಸಿದೆ. ಅಂದ್ರೆ ಇದೊಂದು ಮರನಾ, ದೊಡ್ಡ ಮರ ಆಗಿ ನ್ಯಾಚುರಲ್ ಆಗಿ ಸಮುದ್ರ ತೀರದಲ್ಲಿ ತಂತಾನೆ ಬೆಳೆಯುವಂತ ಮರ. ಈಗ ನಮ್ಮ ಕರ್ನಾಟಕ ಕಡಲ ತೀರದಲ್ಲೂ ಇರುತ್ತೆ, ಎಲ್ಲ ಕಡೆ ಇದೆ, ಎಲ್ಲ ಹೌದು, ಎಲ್ಲಾ ಕಡಲ ತೀರದಲ್ಲೂ ಇದೆ. ಅಲ್ಲಿಂದ ಹಣ್ಣು ತಂದ್ಮೇಲೆ ಗೊತ್ತಾಗಿದೆ ಇದು ಕೆಟ್ಟ ವಾಸನೆ, ಕೆಟ್ಟ ರುಚಿ, ಯಾವ ಜ್ಯೂಸಿಗೂ ಬರ್ಲಿಲ್ಲ, ವೇಸ್ಟ್ ಆಯ್ತು. ನಿಮ್ಗೆ ಇಲ್ಲಿ ಹಣ್ಣು ಇಲ್ಲಿ ಇರ್ಬೋದು, ಅಲ್ಲಿದೆ ನೋಡಿ, ಅದು ಸ್ಮೆಲ್ ನೋಡಿ, ತುಂಬಾ ಅಷ್ಟು ಕೆಟ್ಟದಾಗಿದೆ, ಅಷ್ಟು ಕೆಟ್ಟದಾಗಿದೆ. ಹಾಗಾಗಿ ಅದು ನಾನು ಅನ್ಕೊಂಡಂಗೆ ಯಾವ ಜ್ಯೂಸ್ ಮಾಡಕ್ಕೂ ಆಗಿಲ್ಲ. ಕಡೆಗೆ ನನ್ನ ಕಾಲೇಜ್ ಮೇಟ್ ಒಬ್ರು ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು, ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಒಂದ್ ಸಂಡೇ ಬಂದ್ರು. ಬಂದಾಗ ಇದನ್ನೆಲ್ಲ ಹೇಳಿದೆ, ಅವರು ಇದನ್ನೆಲ್ಲ ನೋಡ್ಬಿಟ್ಟು, ಅವರು ಆಯುರ್ವೇದ ಹೇಳೋ ಟ್ರೀಟ್ಮೆಂಟ್ ಎಲ್ಲ ನನಗೆ ಮುಗ್ದಿರೋ ಕಾರಣ ಈ ಹಣ್ಣು ತರಿಸ್ರಿ ಕುಡಿಯಂಗ್ ಮಾಡ್ತೀನಿ. ಮತ್ತೆ ನಮ್ ಕೆಲಸಗಾರನ ಕಳಿಸಿ ಹಣ್ಣು ತರಿಸಿದೆ, ನನ್ನನ್ನು ಅಡ್ಮಿಟ್ ಮಾಡ್ಕೊಂಡ್ರು. ಅವ್ರು ಫಾರ್ಮಸಿನೂ ಹೊಸದಾಗಿದ್ರಿಂದ ನನ್ನ ಹೆಂಡತಿ ಕೈಲೇನೆ ಒಂದ್ ಕ್ಯಾನ್ ಔಷಧಿ ರೆಡಿ ಮಾಡಿಸಿದ್ರು. ನನಗೂ ಎಲ್ಲ ಪ್ರಯೋಗ ಆಗಿತ್ತು, ಒಂದ್ ನಂಬಿಕೆಯಲ್ಲಿ ಕುಡಿತಾ ಬಂದೆ. ಈ 3 ತಿಂಗಳಲ್ಲಿ ಬೆರಳು ಬಿಚ್ಚೋಕಾಯ್ತು, ಗೋಡೆ ಹಿಡದ್ ನಡೆದಷ್ಟೇ 1-1.5 ವರ್ಷಕ್ಕೆ ಅಂಗಳಕ್ಕೆ ವಾಸನೆ ಇಲ್ದಂಗೆ ಒಂದು ಜ್ಯೂಸ್ ರೆಡಿ. ಅದೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ, ಈಗ ನೀವು ಹಾಗಲಕಾಯಿಲೆ ಅಡಿಗೆ ಹಾಕಿ ಚೆನ್ನಾಗಿ ಮಾಡ್ಬೋದು, ಹಾಗೆ ಇದ್ರಲ್ಲೂ ಕೂಡ ಕುಡಿಯೋ ಹಾಗೆ ಮಾಡಿದೆ. ಸೊ ಮತ್ತೆ ಹೊರಗಡೆ ಬಂದ ಮೇಲೆ ನಾನು ಏನು ಬೀಜ ಗಿಡ ಸಿಕ್ಕಿದ್ರು ತೋಟಕ್ಕೆ ನೆಡುವಂತದ್ದು ಮುಂಚೆಂದ ಒಂದು ಪ್ಯಾಷನ್. ಹಾಗೆ ನೋನಿ ಗಿಡನೂ ನೆಟ್ಟೆ, ಬಹಳ ಬೇಗ ಹಣ್ಣು ಬರುತ್ತೆ, ಎಲ್ಲಿ ಬೇಕಾದ್ರೂ ಆಗತ್ತೆ. ಅದು ಅದು ಚೆನ್ನಾಗಿ ಬಂತು. ಬಂದ್ಮೇಲೆ ನಾನು ಬಳಸಿದೆ, ಮತ್ತೆ ನೋವಿರೋರಿಗೆ ಕೊಟ್ಟೆ. ಯಾರೋ ಕೇಳ್ತಾರಲ್ಲ ನಿಮ್ಮ ಕಡಿಮೆ ಆಯ್ತು ನನಗ್ ಕೊಡಿ, ಹಾಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದು ದೈವ ಸಂಕಲ್ಪ ಇದೆಲ್ಲ ಆಗ್ಬೇಕಂತಿತ್ತೆ. ವರ್ಡ್ ಆಫ್ ಮೌತ್ ಅಲ್ಲೇ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಹೋಯ್ತು. 1-2-3 ವರ್ಷ ಹೋಗುವಾಗ ಔಷಧಿ ಕೊಡೋರ್ ಮನೆ ಅಂತ ಅವ್ರು ತಂದ್ ಕ್ಯಾನು ಬಾಟ್ಲಿಗೆ ಹಾಕೊಡ್ತಾ ಇದ್ರು. ನಿಮ್ದು ಎಷ್ಟು ವರ್ಷಕ್ಕೆ ಗುಣ ಆಯ್ತು? ನಂದು ಸುಮಾರು 1.5 ವರ್ಷ ಬೇಕಿತ್ತು, ಯಾಕಂದ್ರೆ ತುಂಬಾ ಸಿವಿಯರ್ ಇದಾಗಿತ್ತು ನನ್ಗೆ. 1.5 ವರ್ಷ ಕಂಪ್ಲೀಟ್ ಆಗುವಾಗ 1.5 ವರ್ಷ ಆಗಿ, ಆ ನಂತರ ಬೇರೆಯವರಿಗೂ ಕೊಡ್ತಾ ಬಂದೆ. ಈ ಜಾಗ ಇತ್ತು, ಹಾಗಾಗಿ 2009 ಅಲ್ಲಿ ಶಿವಮೊಗ್ಗ ಬಂದೆ. ಶಿವಮೊಗ್ಗ ಬಂದು ಯಾರಿಗೆ ಕೊಟ್ರು ಅಮೃತ ಸದೃಶ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಅಮೃತ್ ನೋನಿ ಅಂತ ನಾಮಕರಣ ಮಾಡಿ, ಅಮೃತ್ ನೋನಿ ಅಂತ ಮಾಡಿ, ಮತ್ತೆ ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡಿ ಕೃಷಿ ಮಾಡ್ತಾ ಬಂದೆ. ಅಂದ್ರೆ ಬಿಸ್ನೆಸ್ ಜಾಸ್ತಿ ಆಗ್ತದೆ, ಬೇಕಿರೋ ಹಣ್ಣನ್ನು ಬೆಳಿತಾ ಬಂದೆ. ಅವಾಗ ನೀವು ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಮಲ್ಲಿ ಇದಿರ್ಲಿಲ್ಲ, ಏನು ಈ ಹಣ್ಣಿರ್ಲಿಲ್ಲ, ಬೇರೆ ಕಡೆಯಿಂದ ತಗೊಳ್ತಾ ಇದ್ರಿ. ಅವಾಗ ನಮ್ಮ ಕೆಲಸಗಾರನ ಕಳಿಸಿ ನಾನು ಉಡುಪಿ, ಮಂಗಳೂರು, ಗೋಕರ್ಣದವರೆಗೂ ಸಮುದ್ರ ತೀರ ಕಾಡಲ್ಲಿ 1 ವಾರ ಇಲ್ಲಿ 1 ವಾರ ಅಲ್ಲಿ ಹಾಕಿ ಕಳಿಸಿ ಎಲ್ಲ ತರಿಸ್ತಾ ಇದ್ದೆ. ಕಾಡಲ್ಲಿ ನ್ಯಾಚುರಲ್ ಆಗಿ ಇದೆ, ಅದು ಹುಡುಕಿ ತರಬೇಕು, ಹಾಕಿ ತರ್ತಾ ಇತ್ತು. ಓಹೋ, ಆವಾಗ ಹಾಕಿ ಕಲೆಕ್ಟ್ ಮಾಡಿ ತರ್ತಾ. ಇನಿಷಿಯಲ್ ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ರಿ? ಸ್ಟಾರ್ಟಿಂಗ್ ಅಲ್ಲಿ ಒಬ್ರಿಗೆ ಕೊಟ್ಟಿದ್ದು, ಅವ್ರಿಗೆ ಕಡಿಮೆ ಆದ ತಕ್ಷಣ ಅವ್ರು ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿದ್ರು, ಹಾಗೆ ಸ್ಪ್ರೆಡ್ ಆಗ್ತಾ ಹೋಗಿದೆ ಅದು. ಈಗ 6 ವರ್ಷದ ಹಿಂದೆ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅವರು ಒಂದು ಕಂಪನಿ ಮಾಡಿದ್ರು. ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು, ವೈಜ್ಞಾನಿಕವಾಗಿ ಮಾರ್ಕೆಟ್ ಮಾಡಿದ್ರು. ಇವತ್ತು ದೇಶಾದ್ಯಂತ ಹೆಮ್ಮೆಯಿಂದ ಹೇಳ್ಕೊಬಹುದು, ಹಳ್ಳಿಯ ಮೂಲೆ ಮೂಲೆಯಲ್ಲೂ ನಮ್ಮ ನೋನಿ ಸಿಗ್ತಾ ಇದೆ. ಈಗ ನೀವು ಶುರು ಮಾಡಿದ್ರಿ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಂಡ್ರಿ, ಸಕ್ಸಸ್ ಆಯ್ತು, ಇನ್ನೊಬ್ರಿಗೆ ಕೊಟ್ರಿ, ಅದು ಸಕ್ಸಸ್ ಆಯ್ತು. ಆಯ್ತಪ್ಪ, ಇದ್ರ ಒಂದು ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಮಾಡ್ಬೋದು ಅಂತ ನಿಮ್ಗೆ ಹೇಗೆ ಅನಿಸ್ತು? ಆಮೇಲೆ ಇದ್ರಲ್ಲಿ ಬಿಸ್ನೆಸ್ ಮಾಡಿ ನಾನು ದುಡ್ಡು ಮಾಡ್ಬೋದು, ಬಿಸ್ನೆಸ್ ಇದು ಸೆಕ್ಯೂರ್ ಆಗ್ಬೋದು ನನ್ನ ಲೈಫ್ಗೆ ಅಂತ ಅನ್ಸಿದ್ ಹೇಗೆ ಅಂತ ನಿಮ್ಗೆ? ಆ ನಿಟ್ಟಲ್ಲಿ ಯಾವತ್ತೂ ಯೋಚನೆನೂ ಮಾಡ್ಲಿಲ್ಲ, ಕೆಲಸನೂ ಮಾಡ್ಲಿಲ್ಲ. ಇವತ್ತು ಕೂಡ ವ್ಯಾಪಾರ ದೃಷ್ಟಿಯಲ್ಲಿ ಇದನ್ನ ಯೋಚನೆ ಮಾಡ್ಲಿಲ್ಲ. ನಿಮ್ಗೆ ಟು ಬಿ ಫ್ರಾಂಕ್ ವಿತ್ ಯು, ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ಕಸ್ಟಮರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಗಿಡ ಜಾಸ್ತಿ ಹಾಕಿದ್ವಿ, ಮೆಷಿನರಿ ಜಾಸ್ತಿ ಮಾಡಿದ್ವಿ, ಬಿಲ್ಡಿಂಗ್ ಜಾಸ್ತಿ ಮಾಡಿದ್ವಿ, ಮತ್ತಷ್ಟು ಕೆಲಸಗಾರರು ಬಂದ್ರು. ಆಮೇಲೆ ನಮ್ಗೆ ಇನ್ಸ್ಪಿರೇಷನ್ ಅಂದ್ರೆ ಯಾವ್ದಾವ್ದೋ ಏರಿಯಾದಿಂದ ಬಂದು ನನಗೆ ಆಪರೇಷನ್ಗೆ ಕೊಟೇಶನ್ ಕೊಟ್ಟಿದ್ರು, ಚಿಪ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರು, ನಿಮ್ಮ ಔಷಧಿಯಲ್ಲಿ ಕಡಿಮೆ ಆಯ್ತು, ಈಗ ನಾನು ಹೀಗೆ ಕಂಫರ್ಟ್ ಆಗಿದ್ದೀನಿ, ಈ ತರ ಎಲ್ಲ ಹೇಳುವಾಗ ನಮಗೊಂದು ಮೋಟಿವೇಶನ್. ಸೊ ಇದೇನೋ ಇನ್ನೊಂದಷ್ಟು ಕೆಲಸ ಮಾಡ್ಲೇಬೇಕು ಅಂತ. ಸೊ ಇದು ಬಿಸ್ನೆಸ್ ಗೆ ಅಂತ ಮಾಡಿದ್ದಲ್ಲ, ಬಿಸ್ನೆಸ್ ಅಂತ ಯೋಚನೆ ಮಾಡಿ ಆತರ ನಾವು ಏನ್ ಹೇಳ್ತೀವಿ ಅಂದ್ರೆ, ಈ ಬಿಸ್ನೆಸ್ ಸ್ಕೂಲ್ಸ್ ಅಲ್ಲಿ ಏನ್ ಹೇಳ್ತಾರೆ, ನೀವೊಂದು ಐಡಿಯಾ ಮಾಡಿ,
ಆ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟು, ಅದಾದ್ಮೇಲೆ ಆಪರೇಷನಲ್ ಕಾಸ್ಟ್ ಇಷ್ಟು, ಪ್ರಾಫಿಟ್ ಇಷ್ಟು, ಈ ತರ ಲೆಕ್ಕ ಹಾಕಿ ಮಾಡ್ತಾರೆ. ಸೊ ನೀವು ಆ ತರದೇನು ಲೆಕ್ಕ ಹಾಕಿ ಮಾಡಿಲ್ಲ? ಇಲ್ಲ, ನಾವು ಅದು ಬೆಳೀತಾ ಇದ್ದಾಗೆ ಅದಕ್ಕೇನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಬಂದ್ವಿ. ಹಾಗೆ ಲೈಸೆನ್ಸ್, ಸರ್ಟಿಫಿಕೇಶನ್ಸ್ ಈ ತರ ಎಲ್ಲ ಮಾಡ್ತಾ ಬಂದ್ವಿ. ಈಗ ನಾವು ಒಂದು ಫಾರ್ಮರ್ಸ್ ಗುಂಪು ಮಾಡ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದು 250 ಎಕರೆ, ಮುಂಚೆ ಹಣ್ಣನ್ನು ಇಂಪೋರ್ಟ್ ಮಾಡ್ಕೊಂಡ್ವಿ ಒಂದೇ ಸರಿ ಬೇಡಿಕೆ ಆದಾಗ. ಸೊ ಈಗ ನಾವೇ ಬೆಳೀತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ನಮಗ್ ಬೇಕಾಗಿರೋ ಹೆಚ್ಚಿನ ಗಿಡಮೂಲಿಕೆಗಳನ್ನು ನಮ್ಮ ರೈತರ ಜಾಗದಲ್ಲೇ ಬೆಳೀತಾ ಇದ್ದೀವಿ. ಆರ್ಗ್ಯಾನಿಕಲಿ ಗ್ರೋ ಮಾಡ್ತಾ ಇದೀವಿ. ಲೋಕಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆಗೆ ಒಂದು MOU ಆಗಿದೆ. ಸೊ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಆರ್ಗ್ಯಾನಿಕಲಿ ಗ್ರೋ ಮಾಡಿ ನಾವೇ ಗಿಡಗಳನ್ನ ಕೊಡ್ತೀವಿ, ನಾವೇ ವಾಪಸ್ ತಗೊಳ್ತೀವಿ. ಸೊ ಒಳ್ಳೆ ಪ್ರಾಡಕ್ಟ್ ಅವರೆಲ್ಲರೂ ಉತ್ಕೃಷ್ಟ ಗುಣಮಟ್ಟದಲ್ಲಿ ಬೆಳ್ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಕೂಡ ಉತ್ತಮ ದರ್ಜೆಯಲ್ಲಿ ಆಗತ್ತೆ. ಹಾಗಾಗಿ ಜನ ಒಪ್ಕೊಳ್ತಾ ಹೋಗಿದ್ದಾರೆ. ಓಕೆ, ಈಗ R&D ಎಲ್ಲ ಹೇಗ್ ಮಾಡ್ತೀರಾ ಅಂತ? ಈಗ ಹೊಸ ಪ್ರಾಡಕ್ಟ್ ಮಾಡ್ಬೇಕು ನಾಳೆ, ಅದಕ್ಕೆ R&D ಹೇಗ್ ಮಾಡ್ತೀರಾ? ಹೌದು, ಮೊದಲು ಆತರ ಏನಿರ್ಲಿಲ್ಲ, ಒಂದೇ ಪ್ರಾಡಕ್ಟ್ ಮಾಡಿದ್ದು ನನಗೆ ಅಂತ ಮಾಡ್ಕೊಂಡಿತ್ತು. ಇದು ಬೆಳೀತಾ ಇದ್ದಾಗೆ ನಾನು ಆಗ್ಲೇ ಹೇಳಿದಾಗೆ ಕೆಲವರ ಸಲಹೆ ಸಹಕಾರ ತಗೊಂಡು ರಿಸರ್ಚ್ ಗೆ ಅಂತಾನೆ ಇವತ್ತು ಒಂದು ಟೀಮ್ ಇದೆ. ಅವರು ಅದನ್ನೇ ಓದಿದ್ದಾರೆ. ಅದನ್ನೇ ನಮ್ಮ ಹತ್ರ ಈಗ ಲ್ಯಾಬ್ ಇದೆ, ಆಯುಷ್ ಅಪ್ರೂವ್ಡ್ ನ್ಯಾಷನಲ್ ಅಕ್ರಿಡೇಷನ್ ಆಗಿರೋ ಲ್ಯಾಬು ಇದೆ, ಕ್ವಾಲಿಟಿ ಕಂಟ್ರೋಲ್ ಲ್ಯಾಬು ಇದೆ. ಸೊ ಆ ಲ್ಯಾಬ್ ಅಲ್ಲೆಲ್ಲ ತಜ್ಞರಿದ್ದಾರೆ. ಸೊ ಅವರು ಅದನ್ನ ಹೊಸ ಆವಿಷ್ಕಾರಗಳನ್ನ ಮಾಡ್ತಾನೆ ಇರ್ತಾರೆ. ಸುಮಾರು ಒಂದು ಪ್ರಾಡಕ್ಟ್ ತರ್ಬೇಕಾದ್ರೆ 1.5-2 ವರ್ಷ ಟೈಮ್ ತಗೊಳ್ತಾರೆ. ಬಟ್ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಸೊಸೈಟಿಗೆ ಕೊಡ್ತಾರೆ. ನನ್ನ ಉದ್ದೇಶನೂ ಹಾಗೆ, ಯಾವುದೇ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ಒಂದು ಪ್ರಾಡಕ್ಟ್ ಕೊಡೋ ಅವಶ್ಯಕತೆನೇ ಇಲ್ಲ ಅಂತ. ಯಾಕೆಂದ್ರೆ ನನಗೆ ಲೈಫ್ ಏನಂತ ಗೊತ್ತು, ಮಲಗಿದಾಗ ಕಂಡ್ಕೊಂಡಿರೋ ಸತ್ಯ. ಊಟ ಕೂಡ ಕೆಲವು ದಿವಸ ಮಾಡಿಸಿದ ದಿವಸ ಉಂಟು. ಸೊ ಇದೆಲ್ಲ ಒಂದು ಆಗ್ತಾ ಇದೆ, ಕರೆಕ್ಟ್ ಆಗಿ ಮಾಡೋಣ ಅಂತ ಹೇಳಿ. ಹಾಗಾಗಿ ಆ ಚೌಕಟ್ಟಲ್ಲೇ ಕೆಲಸ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಯ್ತು, ಜನ ಒಪ್ಕೊಳ್ತಾ ಹೋದ್ರು. ಇವತ್ತು ಸಾವಿರಾರು ಜನ ಉದ್ಯೋಗ ಸೃಷ್ಟಿಗೆ ಅಮೃತನೋನಿ ಕಾರಣ ಆಗಿದೆ. ಲಕ್ಷಾಂತರ ಜನರ ಆರೋಗ್ಯ ಸುಧಾರಣೆಗೂ ಕಾರಣ ಆಗಿದೆ. ಈಗ ಅಮೃತನೋನಿ ಅಂತ ಒಂದು ಬ್ರ್ಯಾಂಡ್ ಅನ್ನು ಶುರು ಮಾಡ್ತೀರಿ, ಅಲ್ಲಿಂದ ದೊಡ್ಡ ಮಟ್ಟಕ್ಕೆ ಸ್ಕೇಲ್ ಅಪ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಇನಿಷಿಯಲ್ ಆಗಿ ಶುರು ಮಾಡುವಾಗ ಎಷ್ಟು ಬಂಡವಾಳ ಬೇಕಾಯ್ತು, ಇನ್ವೆಸ್ಟ್ಮೆಂಟ್ ಬೇಕಾಯ್ತು, ಅದನ್ನು ಎಲ್ಲಿಂದ ಹೊಂದಿಸಿದ್ರಿ? ಈಗಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ? ಬಹಳ ಒಳ್ಳೆ ಪ್ರಶ್ನೆ. ನಾನು ಯಾವತ್ತೂ ಇದನ್ನ ಬಿಸ್ನೆಸ್ ಆಂಗಲ್ ಇಂದ ಒಂದು ಪ್ರಾಜೆಕ್ಟ್ ಅಂತ ಮಾಡಿ ಹೊರಡದೇ ಇರೋದ್ರಿಂದ ಒಂದು ಸ್ಟವ್ 2 ವೆಸಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಕೇವಲ ₹1,000 ₹2,000 ಟೋಟಲ್ ಬಂಡವಾಳ ಆಗಿತ್ತೇನೋ. ಸೊ ಅದು ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಅದನ್ನ ಬೆಳೆಸ್ತಾ ಬಂದ್ವಿ. ಸೊ ಅದು ದೊಡ್ಡದಾಗ ಆಗ್ತಾ ಹೋಯ್ತು. ಆಮೇಲೆ ಈ ಸರ್ಟಿಫಿಕೇಶನ್ಸ್, ಲೈಸೆನ್ಸ್ ಇವೆಲ್ಲ ಬೇಕಾದಾಗ ಬಹಳ ಸೈಂಟಿಫಿಕ್ ಆಗಿ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಮೆಷಿನರಿ ಅದೆಲ್ಲ ಏನ್ ಬೇಕೋ ಆ ರೀತಿಯಲ್ಲಿ ಕಂಪನಿ ಬೆಳೀತಾ ಇದ್ದಾಗೆ ಅದರ ಒಂದು ಪಾರ್ಟ್ ಅನ್ನ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ಕೊಂಡು ಹೊರತು ಪ್ರಾಜೆಕ್ಟ್ ಅನ್ನ ಇಷ್ಟೇ ಹಣ ಇಟ್ಕೊಂಡು ಮಾಡಿದ್ದು ಅಂತ ಹಾಗೇನಿಲ್ಲ. ಹಾಗೆ ಡೆವಲಪ್ ಮಾಡ್ತಾ ಬಂದ್ವಿ. ಇವತ್ತು ಈಗ ನಾವೊಂದು ಪರ್ಸೆಂಟೇಜ್ ಪ್ರತಿಯೊಂದಕ್ಕೂ ಫಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಒಂದು ಬಾಟ್ಲ್ ಸೇಲ್ ಮಾಡುವಾಗ ನಾವೀಗ ಆರ್ಗ್ಯಾನಿಕ್ ಹರ್ಬ್ಸ್ ಕಲೆಕ್ಷನ್ ಇರ್ಬೋದು, ಅಥವಾ ಫ್ರೂಟ್ಸ್ ಬೆಳೆಯೋದು ಇರ್ಬೋದು, ಅದರದ್ದು ಟೋಟಲ್ ಏನು ಕಾಸ್ಟ್ ಆಗುತ್ತೆ ಪ್ಲಸ್ ಮಾರ್ಕೆಟಿಂಗ್ ಕಾಸ್ಟ್ ಏನು, ನಮ್ಮ ಪರ್ಸೆಂಟೇಜ್ ಏನು. ಸೊ ಅದು ವಾಲ್ಯೂಮ್ ಜಾಸ್ತಿ ಆಗ್ತಾ ಇದ್ದಾಗೇನೆ ಆ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಬಂತು. ಸೊ ನಾವದು ಲೋಕಲ್ ಪೇಪರ್ ಇಂದ ಸ್ಟೇಟ್ ಪೇಪರ್ಗೆ ಹೋದ್ವಿ, ಅಲ್ಲಿಂದ ಆಡ್ ಟಿವಿಗೆ ಹೋದ್ವಿ. ಹೀಗೆ ಆಡ್ ಕೂಡ ಅದೇ ಪರ್ಸೆಂಟೇಜ್ ಅಲ್ಲಿ ಕವರ್ ಆಗ್ತಾ ಬಂತು. ನೀವು ಆಡ್ ಅಂತ ಹೇಳಿದ್ರೆ ನನ್ನ ನೆನಪಾಯ್ತು, ಇಷ್ಟೊಂದು ದೊಡ್ಡ ಮಟ್ಟಿಗೆ ಪೇಪರ್ ಅಲ್ಲಿ ನೋಡಿದ್ರು ಅಮೃತನೋನಿ ಅಂತ ಬರುತ್ತೆ, ಚಾನಲ್ಗಳಲ್ಲಿ ನೋಡಿದ್ರು ಅಲ್ಲೂ ಅಮೃತನೋನಿ ಅಂತ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಅಮೃತನೋನಿ ಅಂತ ಬರುತ್ತೆ. ಇಷ್ಟು ದೊಡ್ಡ ಮಟ್ಟಿಗೆ ಮಾರ್ಕೆಟಿಂಗ್ ಸ್ಪೆಂಡ್ ಮಾಡ್ಬೇಕಾ ಅಂತ ನಾವೊಂದು ಪರ್ಸೆಂಟೇಜ್ ಏನು ಆಡ್ಗೆ ಅಂತ ಇಟ್ಕೊಂಡಿದ್ವಿ ಅದನ್ನ ಎಲ್ಲೂ ಮೀರ್ಲಿಲ್ಲ. ಆಡ್ಗೆ ಅಂತ ನಾವೇನು ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ಲೇ ಇಲ್ಲ. ಯಾವಾಗ ಆಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಒಮ್ಮೆ ತಗೊಂಡವ್ರು ನಮ್ ಜೊತೆ ಪರ್ಮನೆಂಟ್ ಅಲ್ಲಿ ನಿಂತಿದ್ದಾರೆ. ಕಂಪನಿ ಬೆಳೆದಿದ್ದೆ ಹಾಗೆ. ಈಗ ಆರ್ಥೋಪ್ಲಸ್ ಅಂತ ತಗೊಂಡು ನಾವು ನೋವು ಕಡಿಮೆ ಆದ್ಮೇಲೆ ಮತ್ತೆ ಯಾವತ್ತ ನೋವು ಬಂದ್ರೆ ಅಥವಾ ಅವ್ರ ಫ್ರೆಂಡ್ಸ್ ಯಾರಿಗಾದ್ರೂ ನೋವು ಇದ್ರೆ ಅವ್ರು ಆರ್ಥೋಪ್ಲಸ್ ರೆಕಮೆಂಡ್ ಮಾಡೇ ಮಾಡ್ತಾರೆ. ಇವತ್ತು ಬಹಳ ಪ್ರೌಡ್ ಆಗಿ ಹೇಳ್ಕೋಬಹುದು, ತುಂಬಾ ಅಲೋಪತಿ ಡಾಕ್ಟರ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಮಾತ್ರ ಅಲ್ಲ. ಯಾಕಂದ್ರೆ ರಿಸಲ್ಟ್ ಹಾಗೆ ಬರ್ತಾ ಇದೆ. ಸೊ ಅಲ್ಲಿ ಬೆಳೀತಾ ಇರೋ ಹಾಗೆ ಉಪಯೋಗಿಸೋರ ಸಂಖ್ಯೆ ಜಾಸ್ತಿ ಆಯ್ತು. ಸೊ ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಯ್ತು. ಆ ಪರ್ಸೆಂಟೇಜ್ ಏನಿತ್ತು ಅದನ್ನ ಹಾಗೆ ನಾವು ಆಡಿಗೆ ಅಂದ್ರೆ ಜಾಸ್ತಿ ಜನರಿಗೆ ತಲುಪೋಣ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನ ಮಾರ್ಕೆಟಿಂಗ್ ಅಂತ ಅದು ಫಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಇವತ್ತು ನಿಮ್ಮ ಅಮೃತನೋನಿ 1 ಲೀಟರ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ, ಏನೆಲ್ಲ ಖರ್ಚುಗಳು ಬರುತ್ತೆ ಅಂತ ಹೇಳ್ಬೋದಾ? ಜೊತೆಗೆ ಒಂದು ಹಣ್ಣಿನಿಂದ ಫೈನಲ್ ಪ್ರಾಡಕ್ಟ್ ಜನರಿಗೆ ತಲುಪುವವರೆಗೆ ಏನೆಲ್ಲ ಪ್ರೊಸೆಸಸ್ ಇರುತ್ತೆ? ಸ್ವಲ್ಪ ನಮ್ಮ ಪ್ರಾಸೆಸ್ ಈಗ ವರ್ಲ್ಡ್ ಅಲ್ಲಿ ನೋನಿ ಕಂಪನಿ ತುಂಬಾ ಇದಾವೆ. ಎಲ್ಲ ಕೂಡ ಈ ಡಿಬಿಟರಿಂಗ್ ಪ್ರೋಸೆಸ್ ಅಂತ ಮಾಡ್ತಾರೆ. ಅಂದ್ರೆ ಅದರಲ್ಲಿರೋ ಕಹಿ ವಾಸನೆಯನ್ನ ತೆಗೆದು ಬಿಡ್ತಾರೆ. ಅದು ಬಹಳ ಸುಲಭ, ಆದ್ರೆ ಒಂದಷ್ಟು ಒಳ್ಳೆ ಪೋಷಕಾಂಶಗಳು ಲಾಸ್ ಆಗ್ಬಿಡುತ್ತೆ. ಸೊ ನಾವು ಮಾಸ್ಕಿಂಗ್ ಟೆಕ್ನಾಲಜಿಯಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಇನ್ನಿತರೆ ಒಳ್ಳೊಳ್ಳೆ ಹರ್ಬ್ಸ್ ಅನ್ನ ಹಾಕ್ಬಿಟ್ಟು ಆಯಾ ಡಿಸೀಸ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದನ್ನ ಆ ಕಾಂಪೋಷನ್ ಮಾಡಿದ್ರೆ ನಮ್ಗೆ ಸಹಜವಾಗಿ ಕಾಸ್ಟ್ಲಿ ಆಗುತ್ತೆ. ಸೊ ನಮ್ಗೆ ಅದು ಕಾಸ್ಟು ಬೇರೆಯವರಿಗಿಂತ ಸುಮಾರು
ಆಲ್ಮೋಸ್ಟ್ ಡಬಲ್ ಹತ್ರ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಕೊಡ್ಲಿಕ್ಕೋಸ್ಕರ. ಸೊ ಅದು ರಿಸಲ್ಟ್ ಓರಿಯೆಂಟೆಡ್, ಹಾಗೆ ರಿಸಲ್ಟ್ ಬರ್ತಾ ಇರೋದ್ರಿಂದ ನೀವು ಬೇರೆ ಯಾವುದೋ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಅಥವಾ ಇನ್ಯಾವುದೋ ಒಂದು ಆಪರೇಷನ್ ಹೋಗುವ ಮೊದಲು ಇದನ್ನ ತಗೊಂಡು ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ಇದು ಒಂದು ಮ್ಯಾಟರ್ ಆಗೋದೇ ಇಲ್ಲ. ಸರಿ, ಒಂದು ಅಮೃತ್ ನೋನಿ ಪ್ರಾಡಕ್ಟ್ ನ ಅದನ್ನ ರೆಡಿ ಮಾಡೋದಕ್ಕೆ, ತಯಾರು ಮಾಡೋದಕ್ಕೆ ಎಷ್ಟು ಖರ್ಚು ಹೋಗುತ್ತೆ ಅಂತ, ಎಕ್ಸ್ಪೆನ್ಸಸ್ ಎಷ್ಟು, ಅದ್ರಲ್ಲಿ ಪ್ರಾಫಿಟ್ ಎಷ್ಟು? ಈಗ ನಮ್ದು ಒಂದೊಂದು ಪ್ರಾಡಕ್ಟ್ ಒಂದೊಂದು MRP ಇದೆ. ಕಾರಣ ಅದಕ್ಕೆ ಹಾಕುವ ಗಿಡಮೂಲಿಕೆ ಯಾವ್ದೆಲ್ಲ ಹಾಕ್ತಿವಿ, ಎಷ್ಟು ಪರ್ಸೆಂಟೇಜ್ ಹಾಕ್ತಿವಿ, ಎಷ್ಟು ಸಂಖ್ಯೆಯಲ್ಲಿ ಹಾಕ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆರ್ಗ್ಯಾನಿಕಲಿ ಗ್ರೋ ಮಾಡಿ ಮತ್ತೆ ಕ್ವಾಲಿಟಿಗೇನೆ ಗಮನ ಕೊಟ್ಟು ಇಂಥದ್ದೇ ಬೇಕು ಅಂತ ಹೊರಟಿರೋದ್ರಿಂದ ಸಹಜವಾಗಿ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ. ನಮ್ದು ಸುಮಾರು 55% ಹತ್ರ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಹೋಗ್ಬಿಡತ್ತೆ. ನಂತರ ನಿಮ್ಗೆ ಗೊತ್ತೇ ಇದೆ, ಪ್ಯಾಕೇಜಿಂಗ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಹಾಗೆ ರಿಟೇಲಿಂಗ್ ಪರ್ಸೆಂಟೇಜ್, ಡಿಸ್ಟ್ರಿಬ್ಯೂಟರ್ದು, C&F ಎಲ್ಲವೂ ಇದರಲ್ಲೇ ಬರ್ಬೇಕಲ್ಲ, ಇನ್ಕ್ಲೂಡಿಂಗ್ ಲೇಬರ್. ಸೊ ಹಾಗಾಗಿ ಈ ರೇಟಿಗೆ ನಾವೊಂದು ಮಿನಿಮಮ್ ನಾಮಿನಲ್ ಪ್ರಾಫಿಟ್ ಇಟ್ಕೊಂಡು ಕೊಡ್ತಾ ಇದ್ದೀವಿ. ಈಗ ನೀವು ಶುರು ಮಾಡಿದಾಗ ಈಗ ಜನರಿಗೆ ಏನಿರುತ್ತೆ, ಈಗ ನನಗೂ ಆಗಿರ್ಲಿ ಅಥವಾ ಯಾರಾದ್ರೂ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರೋರ್ಗು ಆಗಿರ್ಬೋದು, ಇಂಗ್ಲಿಷ್ ಮೆಡಿಸನ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದು ಫೈನಲ್, ಅದ್ರ ಬಗ್ಗೆ ನಂಬಿಕೆ ಜಾಸ್ತಿ ಇದೆ. ಆಯುರ್ವೇದ ನಮ್ದೇ ಆಗಿದ್ರೂನು ಗುಣ ಆಗತ್ತೆ ಸ್ವಲ್ಪ ತಡವಾಗಿ ಅಂತ ಆದ್ರೂನು ಅದ್ರ ಬಗ್ಗೆ ನಂಬಿಕೆ ಕಮ್ಮಿ. ಸೊ ಫಸ್ಟ್ ನೀವು ಜನರಿಗೆ ನಂಬಿಕೆ ಬರ್ಸೋದಕ್ಕೆ, ನಿಮ್ಮ ಅಮೃತ್ ನೋನಿ ಸೇಲ್ಸ್ ಜಾಸ್ತಿ ಮಾಡೋದಕ್ಕೆ ಏನ್ ಸ್ಟ್ರಾಟಜಿ ಬಳಸಿದ್ರಿ? ನಾವು ಅವಾಗ ಈ ತರ ಆಡ್ ಗೀಡ್ ಏನ್ ಇರ್ಲಿಲ್ಲ. ಸೊ ನಾವು ಈಗ ಸಪೋಸ್ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದ್ದು ನಾವು ನೋನಿ ಕೊಟ್ರೆ, ಸೊ ನಿಮಗೆ ಯೂಸ್ ಆದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಅಥವಾ ರಿಲೇಷನ್ಸ್ ಒಂದೆರಡು ಕಸ್ಟಮರ್ಗೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ವಿ. ಸೊ ನೀವು ಹ್ಯಾಪಿಯಾಗಿ ಅದನ್ನ ಹೇಳ್ತಾ ಇದ್ರಿ, ವರ್ಡ್ ಆಫ್ ಮೌತ್ ಅಲ್ಲೇ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಯ್ತು. ಮತ್ತೆ ಸೈಂಟಿಫಿಕ್ ಆಗಿ ಮಾರ್ಕೆಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೊಂದು ಪೋರ್ಷನ್ ಇಟ್ಕೊಂಡ್ವಿ. ಸೊ ಅದು ಮಾರ್ಕೆಟ್ ಆಗ್ತಾ ಹೋಯ್ತದು. ಈಗ ನಿಮ್ಮಲ್ಲಿ ಅಂದ್ರೆ ಅಮೃತ್ ನೋನಿಲಿ ಹೇಗೆ ಇದೆಲ್ಲ ವರ್ಕ್ ಆಗುತ್ತೆ ಅಂದ್ರೆ ನೀವು ಸಪರೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, R&D ಮಾಡ್ತೀರಿ, ಹೊಸ ಪ್ರಾಡಕ್ಟ್ ಗಳನ್ನ ಮಾಡ್ತೀರಿ, ಮಾರ್ಕೆಟಿಂಗ್ ಬೇರೆ ಮಾಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಕಂಪನಿ? ಹೌದು, ಇದು ಒಂದು ಯೂನಿಕ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ನಾವೇನು ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ನಾವು ಕುತ್ಕೊಂಡು ಒಂದು ಡಿಸೈಡ್ ಮಾಡಿದ್ವಿ. ಸೊ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಒಬ್ಬೊಬ್ರು ತಗೊಂಡ್ಬಿಡೋಣ ಅಂತ ಹೇಳಿ. ಸೊ ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್ ಡೆವಲಪ್ಮೆಂಟ್ ಏನಿದೆ ಅದು ಎಂಟೈರ್ ರಿಸ್ಕ್ ನಮ್ದೇನೆ ಅದು. ಸೊ ನಾವು ಕ್ವಾಲಿಟಿ ಹರ್ಬ್ ಸೆಲೆಕ್ಷನ್ ಇರ್ಬೋದು, ಆರ್ಗ್ಯಾನಿಕಲಿ ಗ್ರೋ ಮಾಡೋದಿರ್ಬೋದು, ಅಥವಾ ಕ್ವಾಲಿಟಿ ಕಂಟ್ರೋಲ್ ಪ್ರತಿ ಆಂಗಲ್ ಅಲ್ಲಿ ಎಲ್ಲೆಲ್ಲಿ ಆಗ್ಬೇಕು ಅದನ್ನೆಲ್ಲ ಮಾಡುವಂತದ್ದು ಎಂಟೈರ್ ಪ್ಯಾಕೇಜ್ ಆಗಿ ಹೊರಗಡೆ ಹೋಗೋವರೆಗೆ ನಮ್ದೇ ರಿಸ್ಕ್ ಇರುತ್ತೆ. ಅವರು ಮಾರ್ಕೆಟಿಂಗ್, ರಿಟೈಲಿಂಗ್, ಡಿಸ್ಟ್ರಿಬ್ಯೂಟರ್ಗೆ, ಹೋಲ್ಸೇಲ್ ಇವರಿಗೆ ಅದೆಲ್ಲ ಆ ಪಾರ್ಟ್ ಅನ್ನ ಅವರು ನೋಡ್ಕೊಳ್ತಾರೆ. ಹಾಗೆ ಆಡ್ ಕೂಡ ಇಬ್ರು ಕೂಡ ಒಂದು ಚಿಕ್ಕ ಮಾರ್ಜಿನ್ ನಾವ್ ಏನ್ ಫಿಕ್ಸ್ ಮಾಡಿದ್ವಿ, ವಾಲ್ಯೂಮ್ ಜಾಸ್ತಿ ಆದಾಗ ಅದು ಜಾಸ್ತಿ ಉಳಿತಾ ಹೋಯ್ತು. ನಾವೆಲ್ಲೂ ಒಂದು ಇಷ್ಟೇ ಇದ್ರಲ್ಲೇ ಹಣ ಆಗ್ಬೇಕು, ಇಷ್ಟೇ ಪರ್ಸೆಂಟೇಜ್ ಆತರ ಏನು ಯೋಚನೆ ಮಾಡಿದ್ದಲ್ಲ. ವಾಲ್ಯೂಮ್ ಪ್ರತಿ ತಿಂಗಳು ಜಾಸ್ತಿ ಆಗ್ತಿದೆ, ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ. ನೀವು ನೋಡ್ತಾ ಇದ್ದೀರಿ, ಕರ್ನಾಟಕ ಮಾತ್ರ ಇದ್ದಿದ್ದು ಇವತ್ತು ದೇಶಾದ್ಯಂತ ಹೋಗಿದೆ. ಇವತ್ತು ನಮಗೆ ಬೇರೆ ಬೇರೆ ವಿದೇಶದಿಂದ ಕೂಡ ಎಂಕ್ವೈರಿ ಬರ್ತಾ ಇದೆ. ಈಗ ಆ ಪ್ಲಾನ್ ಅಲ್ಲೂ ಇದೆ, ನೋಡ್ಬೇಕೇನೆ. ಎಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಇವತ್ತಿಗೆ ಅಮೃತ್ ನೋನಿ ವ್ಯಾಲ್ಯೂಯೇಷನ್ ಏನು? ಈಗ ನಮ್ದು ಸುಮಾರು 150 CR ಹತ್ರ ತಲುಪಿದೀವಿ, 150 ಕೋಟಿ ತಲುಪಿದೀವಿ. ದೇಶದಾದ್ಯಂತ ಇದೆ. ಆಗ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಾನು ಏನ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ, ಒಂದ್ ಸಣ್ಣ ಥಿನ್ ಮಾರ್ಜಿನ್ ಬಂದ್ರು ನನಗದು ಲಾಭನೇ. ನಾ ಯಾಕೆ ಮಾರ್ಕೆಟಿಂಗ್ ಅನ್ನು ಹೊರಗಡೆ ತಗೊಂಡು ಅವ್ರಿಗೆ ಯಾಕೆ ಕೊಡ್ಬೇಕು, ನಾನೇ ಮಾಡ್ಬಿಡ್ತೀನಪ್ಪ ಅಂತ ನಾನು ಅನ್ಕೋಬಹುದು. ಸೊ ನಿಮ್ಗೆ ಆತರ ಯೋಚನೆ ಬಂದಿಲ್ವಾ? ಖಂಡಿತ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಮ್ಗೆ ಇದೊಂದು ಡಿವೈನ್ ಸಪೋರ್ಟ್ ಸಿಕ್ಕಿರೋದು. ನಾವೆಲ್ಲೂ ಒಂದು ಉದ್ಯಮ ಮಾಡ್ಬೇಕು, ಒಂದು ಇಂಡಸ್ಟ್ರಿ ಡೆವಲಪ್ ಮಾಡ್ತೀನಿ, ಇಷ್ಟು ಕ್ರೋರ್ಸ್ ಹಾಕ್ತೀನಿ, ಇಷ್ಟು ಕ್ರೋರ್ಸ್ ತೆಗಿತೀನಿ, ಆ ಆಂಗಲ್ ಇಂದ ಯೋಚನೆನೇ ಮಾಡಿಲ್ಲ. ಸೊ ಹಾಗಾಗಿ ನಮಗೊಂದು ಹ್ಯಾಪಿನೆಸ್ ಇದೆ. ಹಣಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಜಾಸ್ತಿ ಆಗಿದ್ದಾರೆ, ನಾವು ಕೊಟ್ಟಿರೋ ಪ್ರಾಡಕ್ಟ್ ಯೂಸ್ ಆಗಿದೆ, ಖಂಡಿತ ನಾವು ಅದನ್ನ ಉಪಯೋಗಿಸ್ಕೊಂಡಿದೀವಿ, ಅಂದ್ರೆ ನಮ್ಮ ಮಾರ್ಜಿನ್ ನಮಗೆ ಸಿಕ್ಕಿದೆ. ಮಾರ್ಕೆಟಿಂಗ್ ನವರು ಅದೇ ನಿಟ್ಟಲ್ಲಿ ಅದೇ ಆಂಗಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೂ ಕೂಡ ಆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇದೆ. ಫೈನ್. ಈಗ ಅಮೃತ್ ನೋನಿ ಅದರಲ್ಲಿ ನೋನಿ ಪ್ರಾಡಕ್ಟ್ ತುಂಬಾ ಕೋರ್ ಆಗಿರಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು. ಈ ನೋನಿಯನ್ನ, ಆ ಹಣ್ಣನ್ನ ನಿಮ್ಮಿಂದಲೇ ಬೆಳೆದು ಪ್ರೊಕ್ಯೂರ್ ಮಾಡ್ಕೊಳಕ್ ಸಾಧ್ಯನಾ? ಅಂದ್ರೆ ಈಗ ಹೊರಗಡೆಯಿಂದ ಬೇರೆ ಕಡೆಯಿಂದ ನೀವು ತರಿಸ್ಕೊಳ್ತೀರಾ, ಬೇರೆ ರೈತರಿಗೆಲ್ಲಾದ್ರೂ ಈ ಬೆಳೆಯನ್ನ ಬೆಳೀರಿ, ನಾವೇ ತಗೋತೀವಿ, ಅದನ್ನ ಮಾರ್ಕೆಟಿಂಗ್ ನಮಗೆ ನೀವು ಕೊಟ್ಟು ಬಿಡಿ, ನಾನು ನಿಮ್ಮಿಂದ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀರಾ? ನಾವು ಮೊದಲು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಹಣ್ಣನ್ನ, ಸಾಕಾಗ್ತಾ ಇರ್ಲಿಲ್ಲ. ವಿಯೆಟ್ನಾಂ, ನ್ಯೂಜಿಲೆಂಡ್ ಅಲ್ಲಿಂದೆಲ್ಲ ತರ್ತಾ ಇದ್ವಿ, ಅಲ್ಲೆಲ್ಲ ಸಿಗುತ್ತೆ. ಈಗ ನಮ್ದೇ ಒಂದು ಫಾರ್ಮರ್ಸ್ ಗ್ರೂಪ್ ಮಾಡಿಬಿಟ್ಟು ಒಂದು 250 acres ನಮ್ಮ ಈಗಿನ ಮಾರ್ಕೆಟಿಗೆ ಏನು ಅವಶ್ಯಕತೆ ಇದೆ ಅದಷ್ಟು ಪ್ಲಸ್ ನಮಗೆ ಬೇಕಾಗಿರೋ ಹರ್ಬ್ಸ್ ಅನ್ನ ಆಲ್ಮೋಸ್ಟ್ ನಾವು ಶಿವಮೊಗ್ಗದಲ್ಲೇ ಬೆಳ್ಕೊಳ್ತಾ ಇದೀವಿ. ನಾವು ಆಗ್ಲೇ ಹೇಳಿದಾಗೆ ಯೂನಿವರ್ಸಿಟಿಯ ಗೈಡ್ ಲೈನ್ಸು ಇದೆ. ಸೊ ಒಂದು MOU ಮಾಡ್ಕೊಂಡಿದೀವಿ, ಆರ್ಗ್ಯಾನಿಕಲಿ ಗ್ರೋ ಮಾಡಿ
ಕ್ವಾಲಿಟಿ ಪ್ರಾಡಕ್ಟ್ ನ ರೆಡಿ ಮಾಡ್ತಾ ಇದೀವಿ. ಸೊ ನಮಗೆ ಒಂದೇ ಒಂದು ನಂಬಿಕೆ ಇರುವಂತಹದ್ದು, ಯಾವುದೇ ಆಡ್ ಅಥವಾ ಯಾವುದೇ ಬೇರೆ ರೀತಿಯ ಮಾರ್ಕೆಟಿಂಗ್ ಇಂತ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ, ಅವನಿಗೆ ಆ ಬೆನಿಫಿಟ್ ಸಿಕ್ಕಿದ್ರೆ ನಮ್ಮ ಮಾರ್ಕೆಟ್ ಡೆವಲಪ್ ಆಗತ್ತೆ. ನಮ್ಗೆ ಆಗಿರೋದು ಹಾಗೆ, ಈ ಜರ್ನಿಯಲ್ಲಿ ನಾವು ಕಂಡ್ಕಿರೋದು ಹಾಗೆ. ಒಂದು ಬಾಟ್ಲಿಂದ ಹೋಗಿ ಇವತ್ತು ಲಕ್ಷ ಬಾಟ್ಲ್ ಏನ್ ತಲುಪಿದ್ದೇವೆ, ಲಕ್ಷಗಟ್ಟಲೆ ಬಾಟ್ಲ್ ಹೋಗ್ಲಿಕ್ಕೂ ಇದೇ ಕಾರಣ ಆಗಿದೆ. ಓ, ಅದನ್ನ ಕೇಳಬೇಕಾಗಿತ್ತು. ಈಗ ಎಷ್ಟು ನೀವು ಪ್ರೊಡ್ಯೂಸ್ ಮಾಡ್ತೀರಿ, ಒಂದು ವರ್ಷಕ್ಕೆ ಎಷ್ಟು ಬಾಟಲ್ಸ್ ಪ್ರೊಡ್ಯೂಸ್ ಆಗತ್ತೆ, ಜೊತೆಗೆ ಇನ್ನು ಮುಂದೆ ಏನ್ ಗುರಿ ಇಟ್ಕೊಂಡಿದೀರಿ ಅಂತ? ನಮ್ದು ಈಗ ಸುಮಾರು 1.5 ಲಕ್ಷ ಲೀಟರ್ ಹತ್ರ ರೆಡಿ ಮಾಡ್ತಾ ಇದೀವಿ ಪರ್ ಮಂತ್. ಹೌದು, 5 lakhs ವರೆಗೆ ನಾವೀಗ ಪ್ಲಾನಿಂಗ್ ಇದೆ. 5 lakhs ಲೀಟರ್ಸ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಎಲ್ಲ ಪ್ಲಾನಿಂಗ್ ಇದೆ. ಆಗ್ಲೇ ನೀವು ಪ್ರಾಸೆಸ್ ನ ಬಗ್ಗೆ ಹೇಳ್ತಾ ಇದ್ರಿ. ಈಗ ಒಂದು ಹಣ್ಣನ್ನ ಪ್ರೊಕ್ಯೂರ್ ಮಾಡೋದ್ರಿಂದ ಹಿಡಿದು ಫೈನಲ್ ಔಟ್ಪುಟ್ ಈಗ ನನಗೆ ಗ್ರಾಹಕನಿಗೆ ಸಿಗೋವರೆಗೆ ಏನೆಲ್ಲ ಸ್ಟೇಜಸ್ ಬರುತ್ತೆ ಅಂತ. ಈಗ ಫಸ್ಟ್ ಫಾರ್ಮರ್ಸ್ ಇಂದ ನಮ್ಗೆ ಹರ್ಬ್ಸ್ ಅಥವಾ ಹಣ್ಣು ಬಂದ್ರೆ ನಾವು ಫಸ್ಟ್ ಫಿಸಿಕಲ್ ಆಗಿ ಕ್ವಾಲಿಟಿ ಇದೆಯಾ ನೋಡ್ತೀವಿ. ನಮ್ಮಲ್ಲಿ ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಈಗ ಉದಾಹರಣೆಗೆ ಸಪ್ತಚಕ್ರ ಅಂದ್ರೆ 7 ಚಕ್ರ ಇರಬೇಕು, ಒಂದು 3 ಇಂಚು ಡಯ ಇರಬೇಕು. ಈ ತರ ಅದ್ರಲ್ಲಿ ಕಾಂಡ ಅಥವಾ ಬೇರಲ್ಲಿ. ಹಾಗೆ ಅಮೃತ ಬಳ್ಳಿ ಅಂದ್ರೆ 3 ವರ್ಷ ಏಜ್ ಆಗಿರ್ಬೇಕು, ಹೆಬ್ಬೆರಳು ಗಾತ್ರ ಇರಬೇಕು. ಹೀಗೆ ಪ್ರತಿಯೊಂದಕ್ಕೂ ಒಂದು ಶ್ಲೋಕ ಈ ತರ ಅಂತ ವರ್ಣನೆ ಮಾಡಿದೆ. ನಮ್ಮ ಆಯುರ್ವೇದ ಶಾಸ್ತ್ರ ಪರ್ಟಿಕ್ಯುಲರ್ ಡಿಫೈನ್ ಮಾಡಿದೆ, ಇದೇ ರೀತಿ ಹರ್ಬ್ ಸೆಲೆಕ್ಷನ್ ಇರಬೇಕು ಅಂತ. ನಾವು ಅಮೃತ ಬಳ್ಳಿ ಅಂತ ಬೆಳೆದಿದ್ದೆಲ್ಲ ತಂದು ಹಾಕಿದ್ರೆ ಖಂಡಿತ ಔಷಧಿ ಅಂಶ ಸಿಕ್ಕೋದಿಲ್ಲ. ಸೊ ಆ ಕ್ವಾಲಿಟಿ ಕಡೆಗೆ ನಾವು ಗಮನ ಕೊಡ್ಲೇಬೇಕಾಗತ್ತೆ. ಸೊ ಅಲ್ಲಿಂದ ಹಿಡಿದು ಮತ್ತೆ ನಾವು ಫಸ್ಟ್ ಆ ರೀತಿ ಟೆಸ್ಟ್ ಆದ್ಮೇಲೆ ಲ್ಯಾಬೊರೇಟರಿಗೆ ಕೊಡ್ತೀವಿ. ಕ್ವಾಲಿಟಿ QC ಲ್ಯಾಬ್ನವರು ಅದನ್ನ ಸರ್ಟಿಫೈ ಮಾಡ್ತಾರೆ, ಇದು ಕ್ವಾಲಿಟಿ ಇದೆ, ಇದರಲ್ಲಿ ಅಂಶಗಳಿದೆ ಅಂತ. ನಂತರ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಆಮೇಲೆ ಪ್ರೊಡಕ್ಷನ್ ತಯಾರಾಗುವಾಗ ಪ್ರತಿ ಹಂತದಲ್ಲೂ ಕೂಡ ಲ್ಯಾಬ್ ಟೆಸ್ಟ್ ಆಗುತ್ತೆ. ಈವನ್ ಕ್ಯಾಪ್ ಆಗೋವರೆಗೂ, ಸೀಲ್ ಆಗೋವರೆಗೂ ಕೂಡ. ಸೊ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಅಮೃತ್ ನೋನಿ ಕೂಡ ಇಂಥದೇ ಬ್ಯಾಚ್ ಅಲ್ಲಿ ಹೀಗೆ ತಯಾರಾಗಿದೆ, ಇದರಲ್ಲಿ ಹೀಗೆ ಇದೆ ಅಂತ ನಾವು ಬ್ಯಾಚ್ ರೆಕಾರ್ಡ್ ನಾವು ಮೇಂಟೈನ್ ಮಾಡಿದೀವಿ. ನಮಗೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಏನ್ ಹೇಳುತ್ತೆ ಅದರಲ್ಲೂ ಇದೆ, ISO ಸರ್ಟಿಫಿಕೇಶನ್ ಅದು ಬರುತ್ತೆ. ಪಕ್ಕಾರ್ ರೂಲ್ ಅನ್ನ ಮೇಂಟೈನ್ ಮಾಡಿದೀವಿ. ಹಾಗಾಗಿ ಕ್ವಾಲಿಟಿ ಬಗ್ಗೆ ಎಷ್ಟು ನಾವು ಅಶ್ಯೂರ್ ಮಾಡಬಹುದು. ನಮಗೂ ಕಾನ್ಫಿಡೆನ್ಸ್ ಇದೆ, ನಮ್ಮ ಗ್ರಾಹಕರಿಗೂ ಅದಿದೆ. ಈ ಲೈಸೆನ್ಸಿಂಗ್ ಅಂತ ಬಂದಾಗ ಏನೆಲ್ಲ ಲೈಸೆನ್ಸಸ್ ಬೇಕು ಅಂತ? ನಮ್ಗೆ ಆಯುರ್ವೇದಕ್ಕೆ ಫಸ್ಟ್ GMP ಅಂತ ಇತ್ತು, ಈಗ FDA ಆಗಿದೆ ರೀಸೆಂಟ್ ಆಗಿ. ಏನದು ಡಿಫರೆನ್ಸ್? GMP ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ಹೇಳಿ, ಪ್ರಾಕ್ಟೀಸ್ ಅಂತ ಹೇಳಿ. ಹಾಗೆ ಆಯುಷ್ ಲೈಸೆನ್ಸ್ ಅಂತ ಹೇಳಿ, ಆಯುರ್ವೇದ, ಯೋಗ, ಯುನಾನಿ, ಹೋಮಿಯೋಪತಿ ಇದಕ್ಕೆ ಕೊಟ್ಟಿರುವಂತದ್ದು ಒಂದು ಇದಿತ್ತು. ಈಗ ಅಲೋಪತಿ ಮತ್ತೆ ಆಯುರ್ವೇದ ಎರಡು ಮರ್ಜ್ ಮಾಡಿ ಒಂದು ಬಾಡಿ ಮಾಡಿದ್ದಾರೆ, ಈಗ ರೀಸೆಂಟ್ ಆಗಿ ಆಯ್ತು. ಸೊ ಅದರ ಅಂಡರ್ ಬರುತ್ತೆ ನಮ್ಗೆ, ಅಂದ್ರೆ ಲೈಸೆನ್ಸ್ ಅದೇ ಇರುತ್ತೆ, ಕಂಟ್ರೋಲ್ ಇವರಿಂದ ಬರುತ್ತೆ. ಜೊತೆಗೆ ನಮ್ದು ISO ಸರ್ಟಿಫೈಡ್ ಕೂಡ ಹೌದು. ಮತ್ತೆ ನಾವು ಎಲ್ಲವೂ ಕೂಡ ಎಲ್ಲ ಪ್ರಾಡಕ್ಟ್ ಈಗ ಅಲೋಪತಿ ಅವರು ಏನ್ ಮಾಡ್ತಾ ಇದ್ದಾರೆ, ಹಾಗೆ ಹ್ಯೂಮನ್ ಟ್ರಯಲ್ ಈ ತರ ವೈಜ್ಞಾನಿಕವಾಗಿ ಏನ್ ಬೇಕು, ನಮ್ಗೇನು ಅವಶ್ಯಕತೆ ಇಲ್ಲ, ಅದನ್ನು ಕೂಡ ಪೇಪರ್ ಏನ್ ಬೇಕೋ ಅದನ್ನು ಕೂಡ ಡಾಕ್ಯುಮೆಂಟೇಶನ್ ಮಾಡ್ತಾ ಇದೀವಿ. ಈಗ ಎಲ್ಲ ಪ್ರಾಡಕ್ಟ್ ಗಳಿಗೂ ಒಂದು ಸೀಸನ್ ಅಂತ ಇರುತ್ತೆ, ಇಂಥ ಸೀಸನ್ ಇದು ಜಾಸ್ತಿ ಸೇಲ್ ಆಗುತ್ತೆ. ಅಮೃತ್ ನೋನಿಗೆ ಆ ತರದ ಏನೋ ಸೀಸನ್ ಇದೆಯಾ? ಇದ್ರೆ ಡಿಮಾಂಡ್ ಸಪ್ಲೈನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಅದು ಬೇರೆ ಯಾವುದೇ ಪ್ರಾಡಕ್ಟ್ ಇಲ್ಲ. ಆರ್ಥ್ರೈಟಿಕ್ ಸ್ವಲ್ಪ ಈ ವಿಂಟರ್ ಸೀಸನ್ ಅಲ್ಲಿ ಮಾರ್ಕೆಟ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಚಳಿಗಾಲದಲ್ಲಿ ಎಲ್ರಿಗೂ ನೋವು ಜಾಸ್ತಿ, ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಪ್ರೀ ಪ್ಲಾನ್ ಇರುತ್ತೆ. ಮಿಕ್ಕಿದ್ದು ಡಯಾಬಿಟಿಕ್ ಇವೆಲ್ಲ ಥ್ರೂಔಟ್ ಇಯರ್ ಇರುವಂತದ್ದು, ಹಾಗೆ ಅದಕ್ಕೇನು ಸೀಸನ್ ಅಂತ ಏನೂ ಇಲ್ಲ, ಎಲ್ಲ ಟೈಮು ಮಾರ್ಕೆಟ್ ಒಂದೇ ರೀತಿ. ಆವಾಗ ಡಿಮಾಂಡ್ ಸಪ್ಲೈ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ? ಅಂದ್ರೆ ಈಗ ಈ ಹಿಂದೆ ಕೋವಿಡ್ ಬಂತು, ಕೋವಿಡ್ ಸಂದರ್ಭದಲ್ಲಿ ಏಕಾಏಕಿ ಡಿಮಾಂಡ್ ಜಾಸ್ತಿ ಆಯ್ತು. ಅವ ನೀವು ಪ್ರೊಕ್ಯೂರ್ಮೆಂಟ್ಸ್ ಕಮ್ಮಿ ಇರುತ್ತೆ, ನೀವು ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀರಿ, ಏಕಾಏಕಿ ಒಮ್ಮಿಂದೊಮ್ಮೆ ಜಾಸ್ತಿ ಮಾಡ್ಬೇಕಾಯ್ತು. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಆಗ ನಿಜವಾಗ್ಲೂ ಕಷ್ಟ ಆಗಿತ್ತು. ನಮ್ದು ಇದ್ದಿದ್ದು ಅವಾಗ 30,000 ಲೀಟರ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಇತ್ತು. ಸೊ ಒಂದೇ ಸರಿ ಅದು 50-60 ಆಗೋಯ್ತು. ನಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಮಾರ್ಕೆಟಿಂಗ್ ಟೀಮಿಗೂ ನಮ್ಗೂ ತುಂಬಾ ಆ ತರದ್ದು, ನೀವು ಇಷ್ಟೊಂದು ಆರ್ಡರ್ ಬಂದಿದೆ ಕೊಡಲ್ಲ ಅಂದ್ರೆ ಏನು ಅಂತ ನಾನು ಪಕ್ಕ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದೆ. ನಮ್ಗೆ 30,000 ಅಂದ್ರೆ ಒಂದು ಬಾಟ್ಲಿ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಇರೋ ಹಣ್ಣು ಇಷ್ಟೇನೆ, ಹರ್ಬ್ಸ್ ಇಷ್ಟೇನೆ, ಮೆಷಿನರಿ ಇಷ್ಟೇನೆ. ಸೊ ನಾವು ಏನು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಹೀಗಂದ್ರೆ ಹೇಗೆ ಅಂತ ನನ್ಗೆ 100 ದಿವಸ ಟೈಮ್ ಬೇಕು ಅಂತ ಹೇಳಿದ್ದೆ. ಇಬ್ರು ಒಂದು ಒಮ್ಮತದ ಒಪ್ಪಂದಕ್ಕೆ ಬಂದ ಮೇಲೆ ನಾವು ಒಂದು ಡಿಸೈಡ್ ಮಾಡಿ ಒಂದು 150 ಜನ ಕೆಲಸ ಮಾಡಿದ್ದಾರೆ. ಒಂದು 100 ದಿವಸಕ್ಕೆ ಸೆಕೆಂಡ್ ಯೂನಿಟ್ ಓಪನ್ ಆಯ್ತು. ಅಂದ್ರೆ ಪ್ರೊಡಕ್ಷನ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡ್ವಿ. ಅದೇ ಟೈಮ್ ಅಲ್ಲಿ ನಾನು ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ಓಡಾಡಿ ನೋನಿ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹಣ್ಣನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು 101ನೇ ದಿವಸ ಸಪ್ಲೈ ಮಾಡೋದು. ಒಂದು 3 ತಿಂಗಳ ಗ್ಯಾಪ್ ಸ್ವಲ್ಪ ಕಷ್ಟ ಆಗಿತ್ತು. ಈಗ ನಾವು ಸ್ವಲ್ಪ ನಮ್ಮ ಫಾರ್ಮರ್ಸ್ ಒಟ್ಟಿಗೆಲ್ಲ ನಾವೇ ಇಲ್ಲೇ ಗ್ರೋ ಮಾಡೋದ್ರಿಂದ ಪ್ರೀ ಪ್ಲಾನ್ ಆಗಿ ಮಾರ್ಕೆಟ್ ಗ್ರೋ ಆದಾಗೆ ರೈತರ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಸೊ ಎಲ್ಲೂ ಕೂಡ ಆ ಪ್ರಶ್ನೆ ಬಂದಿಲ್ಲ. ಈ ನೋನಿ ಹಣ್ಣಿಂದ ಖಾಲಿ ಜ್ಯೂಸ್ ಮಾತ್ರ ಮಾಡಕ್ಕಾಗದ ಅಥವಾ ಬೇರೆ ಏನಾದ್ರು ಪ್ರಾಡಕ್ಟ್ ಗಳನ್ನ? ಇಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಡೆವಲಪ್ ಮಾಡಿದ್ದಾರೆ ವರ್ಲ್ಡ್ ಅಲ್ಲಿ. ಕ್ಯಾಪ್ಸೂಲ್ ಇಂದ ಹಿಡಿದು ಪೇಸ್ಟ್, ಪಲ್ಪು ಎಲ್ಲವೂ ಬಂದಿದೆ. ನಾವು ಜ್ಯೂಸ್ ಮಾತ್ರ ಮಾಡ್ತಾ ಇದೀವಿ. ಬೇರೆ ಹರ್ಬ್ಸ್ ಜೊತೆಗೆ ಹಾಕಿ ಕಷಾಯ ಅಂದ್ರೆ ಆಯುರ್ವೇದಿಕ್ ಡ್ರಿಂಕ್ಸ್ ಮಾಡ್ತಾ ಇದ್ವಿ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಇಷ್ಟೊತ್ತು ನಮ್ಮ ಜೊತೆ Thank you. ಜಾಯ್ನ್ ಆಗಿದ್ದಕ್ಕೆ, Thank you. ಮಾತನಾಡಿದ್ದಕ್ಕೆ, ಅನೇಕ ಈ ಬಿಸ್ನೆಸ್ ನ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಗೆಳೆಯರೆ, ಈ ಅಮೃತ್ ನೋನಿ ಪ್ರಾಡಕ್ಟ್ ಶುರುವಾಗಿದ್ದು ಹೇಗೆ, ನಂತರ ಅದನ್ನ ಮಾರ್ಕೆಟಿಂಗ್ ಮಾಡಿಕೊಂಡು ಇಷ್ಟು ದೊಡ್ಡದಾದಂತಹ ಬ್ರ್ಯಾಂಡ್ ಆಗಿ ಬೆಳೆಸಿದ ಹೇಗೆ, 150 ಕೋಟಿ ಮೌಲ್ಯದ ಬ್ರ್ಯಾಂಡ್ ಮಾಡಿದ ಹೇಗೆ, ಜೊತೆಗೆ ನೀವೆಲ್ಲಾದ್ರೂ ಇದೇ ತರದ ಬಿಸ್ನೆಸ್ ಅನ್ನ ಶುರು ಮಾಡೋದಾದ್ರೆ ಹೇಗೆ ಮಾಡಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು. ಸೊ ಇದು ತುಂಬಾನೇ ಇನ್ಫಾರ್ಮೇಟಿವ್ ಆದಂತಹ ಕಂಟೆಂಟ್ ಅಂತ ಭಾವಿಸ್ತೀನಿ. ಜೊತೆಗೆ ನಿಮಗೂ ಕೂಡ ಇದರಿಂದ ಯೂಸ್ಫುಲ್ ಆದ ಇನ್ಫಾರ್ಮೇಶನ್ ಸಿಕ್ತು ಅಂತ ಭಾವಿಸ್ತೀನಿ. ಇದೇ ತರದ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡವನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.